ಅಬಕಾರಿ ಸಚಿವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಅಬಕಾರಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ವಿಪಕ್ಷ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದೆ. ತಿಮ್ಮಾಪುರ್ ರಾಜೀನಾಮೆಗೆ ಒತ್ತಾಯಿಸಿ ನಡೀತಾ ಇರುವಂತಹ ಅಹೋರಾತ್ರಿ ಧರಣಿ ಇದು. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಹಣ ಲೂಟಿಗೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲವೂ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಕೋಟಿ ಕೋಟಿ ಹಣವನ್ನ ನಾವು ಉಳಿಸಬೇಕು. ಹಗರಣದ ಹಣ ಪೂರ್ತಿ ಕಾಂಗ್ರೆಸ್ನ ಹೆಡ್ ಆಫೀಸ್ಗೆ ಹೋಗ್ತಾ ಇದೆ. ಸರ್ಕಾರದ ಭ್ರಷ್ಟಾಚಾರ ಬಯಲಿಗೆಳೆಯೋದಕ್ಕೆ ನಾವು ಧರಣಿಯನ್ನ ನಡೆಸ್ತಾ ಇದ್ದೀವಿ. ರಾಜೀನಾಮೆ ಕೊಡೋವರೆಗೂ ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನಂತ 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 ಕರ್ನಾಟಕದ ಇತಿಹಾಸದಲ್ಲಿ ಭ್ರಷ್ಟ ಸಚಿವ 6,000 ಕೋಟಿ ಲೂಟಿ ಅಂತೇಳಿ ಸ್ವತಃ ಅಬ್ಕಾರಿ ಅಸೋಸಿಯೇಷನ್ ಇದೆ ಕರ್ನಾಟಕದ, ಅವರು ಅಫಿಷಿಯಲ್ ಆಗಿ ಈ ಮಂತ್ರಿ ಲೂಟಿ ಹೊಡಿತಾ ಇದ್ದಾನೆ, ಮಂತ್ಲಿ ದುಡ್ಡು ಸುಮಾರು 200ರಿಂದ 300 ಕೋಟಿ ಕಲೆಕ್ಟ್ ಮಾಡ್ತಾರೆ, ಒಂದೊಂದು DC ಪೋಸ್ಟ್ಗೂ 2 ಕೋಟಿ ಕಲೆಕ್ಟ್ ಮಾಡ್ತಾರೆ, ಕಾನ್ಸ್ಟೇಬಲ್ಗೂ 10 ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆಪಾದನೆ ಮಾಡಿದ್ದಾರೆ. ಮತ್ತು ಆಡಿಯೋದಲ್ಲೂ ಕೂಡ DC ಅಬಕಾರಿ DC ಹೇಳಿದ್ದಾರೆ ಮಂತ್ರಿಗೆ ನಾವು ದುಡ್ಡು ಕೊಡಬೇಕು ಅನ್ನೋ ಮಾತನ್ನು DC ಹೇಳಿದ್ದಾರೆ. ಜಾಯಿಂಟ್ ಕಮಿಷನರ್ ಹೇಳಿದ್ದಾರೆ. ಇದೆಲ್ಲನೂ ಕೂಡ ಜನರ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಈ ಮಂತ್ರಿ ಮೇಲೆ ಕಂಪ್ಲೇಂಟ್ ಆಗಿದೆ. ಮೊನ್ನೆ ಲೋಕಾಯುಕ್ತದವರು ರೆಡ್ ಹ್ಯಾಂಡ್ ಆಗಿ 1.5 ಕೋಟಿಗೆ ಡೀಲ್ ಮಾಡಿ 25 ಲಕ್ಷ ಇಸ್ಕೊತಾ ಇರೋವಾಗ ಲೋಕಾಯುಕ್ತ ಹಿಡಿದಿರೋದು. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಮಾಧ್ಯಮದ ಮುಖಾಂತರ ಮತ್ತು ಜನಗಳ ಮಾತು ಬರ್ತಾ ಇದೆ. ಇದನ್ನು ಕಣ್ಣು ಇದ್ದರೂ ಕೂಡ ಕಾಣದ ರೀತಿಯಲ್ಲಿ ಈ ಸರ್ಕಾರ ಏನು ನಡ್ಕೋತಾ ಇದೆ, ಖಂಡಿತ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇವತ್ತು ನಾವೆಲ್ಲ ನೋಡ್ತೇವೆ, ನಮ್ಮ ಹೆಣ್ಮಕ್ಳಿಗೆ 2,000 ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಸ್ವಾಮಿ, ನೀವು ಇಂಥ ಒಂದು ಭ್ರಷ್ಟ ದುಡ್ಡಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ನೀವು ಬದುಕು ಕಟ್ಕೊಡೋ ಅಂಥದ್ದು ಪ್ರಮೇಯ ಈ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಗಂಡನಿಂದ ದುಡ್ಡು ಕಿತ್ಕೊಳ್ಳೋದು, ಇನ್ನೊಂದು ಕಡೆ ಹೆಂಡತಿ ಕೊಡ್ತಕ್ಕಂಥದ್ದು, ಮತ್ತು ಬೀದಿಯಲ್ಲೂ ಕೂಡ ನೀವು ಅಬಕಾರಿ ಇದನ್ನು ಮಾರ್ತಕ್ಕಂಥ ಕೆಲಸವನ್ನು ಆರೋಪ ಬಂದಿರುವಂಥದ್ದು. ಭ್ರಷ್ಟಾಚಾರದ ಆರೋಪ ಬಂದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ತದೆ. ಈ 5-6 ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಏನು ನಡೆದಿದೆ, ಇಲ್ಲಿಗೂ ಕೂಡ ಪಾಲು ಹೋಗಿದೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಪಾಲು ಹೋಗಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹಾಗಾಗಿ ಇಂಥ ಬಂಡತನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಂಥ ಭ್ರಷ್ಟ ಅಬಕಾರಿ ಸಚಿವನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ JDS
ಎರಡೂ ಪಕ್ಷದ ಶಾಸಕರು ಇವತ್ತು ಅಹೋರಾತ್ರಿ ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಕವನ, ಒಂದು ಕಡೆ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹೋರಾತ್ರಿ ಧರಣಿಯನ್ನ ವಿಪಕ್ಷದ ನಾಯಕರು ಮಾಡ್ತಾ ಇರುವಂಥದ್ದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರಭು, ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅಂತ ಇದೀಗ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಅಹೋರಾತ್ರಿ ಧರಣಿಗೆ ಮುಂದಾಗಿರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಸದನದಲ್ಲಿ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿರೋ ಕಾರಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಮಾತಿನ ಚಕಮಕಿ ಕೂಡ ನಡೀತು. ಅಂದ್ರೆ ಬಿಜೆಪಿ ಜೆಡಿಎಸ್ ಅದೇ ರೀತಿಯಾಗಿ ಕಾಂಗ್ರೆಸ್ ಮಾತಿನ ಚಕಮಕಿ ಆಯ್ತು. ಎಲ್ಲೋ ಒಂದ್ ಕಡೆ ಈಗಾಗಲೇ ಈ ಒಂದು ನಡೀತು. ಅಂದ್ರೆ ಬಿಜೆಪಿ ಜೆಡಿಎಸ್ ಅದೇ ರೀತಿಯಾಗಿ ಕಾಂಗ್ರೆಸ್ ಮಾತಿನ ಚಕಮಕಿ ಆಯ್ತು. ಎಲ್ಲೋ ಒಂದ್ ಕಡೆ ಈಗಾಗಲೇ ಈ ಒಂದು ಅಬಕಾರಿ ಅಕ್ರಮ ಏನ್ ನಡೆದಿತ್ತು, ಈ ಒಂದು ವಿಚಾರವಾಗಿ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ, ಜೊತೆಗೆ ಲೋಕಾಯುಕ್ತ ರೇಡ್ ಕೂಡ ಆಗಿರುವಂತದ್ದು. ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಅಬಕಾರಿ ಸಚಿವರನ್ನ ಅಂದ್ರೆ ತಿಮ್ಮಾಪುರ ಅವರನ್ನ ಕಾಪಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಸೇವ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಇದೀಗ ಬಿಜೆಪಿ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಸೊ ಹೀಗಾಗಿ ಸಚಿವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅನ್ನುವಂಥದ್ದು, ಎಲ್ಲೋ ಒಂದ್ ಕಡೆ ಸಾಕ್ಷಿಯನ್ನ ಸಹ ಇದೀಗ ಸಚಿವ ತಿಮ್ಮಾಪುರ ಅವರು ಸಹ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಅಹೋರಾತ್ರಿ ಧರಣಿ ಮಾಡೋದ್ರ ಮೂಲಕ ಅದೇ ರೀತಿಯಾಗಿ ನಾಳೆ ಸದನದಲ್ಲೂ ಸಹ ಈಗಾಗಲೇ ನಾಳೆ ಅಧಿವೇಶನ ಮುಕ್ತಾಯಗೊಳ್ಳುವಂತದ್ದು. ಸೊ ಹೀಗಾಗಿ ಸದನದ ಒಳಗೆ ಅದೇ ರೀತಿಯಾಗಿ ಸದನದ ಹೊರಗೆ ಸಹ ಸಾಕಷ್ಟು ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಇದೀಗ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುಂದಾಗ್ತಾ ಇದ್ದಾರೆ. ಈಗ ಅಹೋರಾತ್ರಿ ಧರಣಿ ಕೂಡ ಶುರುವಾಗಿರುವಂತದ್ದು. ಆಗ್ಲೇ 9 ಗಂಟೆಯಿಂದ ಕೂಡ ಈಗ ಅಹೋರಾತ್ರಿ ಧರಣಿ ಶುರುವಾಗಿದೆ. ಬೆಳಗ್ಗೆ ಕೂಡ ಈ ಒಂದು ಧರಣಿ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ನಂತರ ಅಧಿವೇಶನ ಮುಗಿದ ನಂತರವೂ ಸಹ ಸದನದ ಹೊರಗೆ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಅನ್ನುವಂತಹ ಚರ್ಚೆ ಸಹ ಈಗ ಆಗ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಕವನ. ನೋಡಿ, ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಡೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂತಂದರೆ ಆ ಆಡಿಯೋ ಏನು ವೈರಲ್ ಆಗಿತ್ತು, ಆಡಿಯೋದಲ್ಲಿ ಕ್ಲಿಯರ್ ಆಗಿ ಮಾತನಾಡಿದ್ದಾರೆ. ಅದರಲ್ಲಿ ಮಂತ್ಲಿ ಮಾಮೂಲಿ ಎಷ್ಟು ಹೋಗಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪ ಆಗಿದೆ. ಅದರ ಜೊತೆಗೆ ಸಚಿವ RB ತಿಮ್ಮಾಪುರ ಅವರ ಪುತ್ರನ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಒಂದು ಕಡೆ ಇವತ್ತು ವಿಧಾನ ಪರಿಷತ್ನ ವಿಶೇಷ ಅಧಿವೇಶನದಲ್ಲೂ ಕೂಡ ಒಂದು ಪೆನ್ ಡ್ರೈವನ್ನು ಇಟ್ಕೊಂಡು ಆಡಿಯೋ ವಿಡಿಯೋ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ವಿರುದ್ಧ ಗುಡುಗಿದ್ರು ಅಶೋಕ್ ಅವರು. ಈಗ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಈ ಎಲ್ಲ ಧರಣಿಯಿಂದಾಗಿ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡ್ತಾರಾ RB ತಿಮ್ಮಾಪುರ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಜೀನಾಮೆ ಕೊಡಲೇಬೇಕು.